ಎಸ್ಐಟಿಯಿಂದ ಅನಾಮಿಕನ ಬಂಧನ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ. ನಿನ್ನೆ ದಿನ ಇಡೀ ವಿಚಾರಣೆ ನಡೆಸಿದೆ ಎಸ್ಐಟಿ. ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಕೇಳುತ್ತೆ ಎಸ್ಐಟಿ. 17 ಪಾಯಿಂಟ್ಗಳಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಆತ ಹೇಳಿದಂತೆ ರಕ್ಷಣೆ, ಆತ ಹೇಳಿದ ಜಾಗದಲ್ಲಿ ಉತ್ಖನನ, ಹೇಳಿದ ರೀತಿಯಲ್ಲಿ ಉತ್ಖನನ. ಆದರೆ ಎಲ್ಲೂ ಕೂಡ ಈತ ಹೇಳಿದಂತೆ ನೂರಾರು ಹೆಣ್ಣು ಮಕ್ಕಳ ಶವಗಳ ಅಸ್ಥಿಪಂಜರ ಸಿಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದ ಮುಂದೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸಲಾಗುತ್ತೆ. ನಿನ್ನೆ ಬೆಳಗ್ಗೆಯಿಂದಲೂ ಮಾಸ್ಕ್ ಮ್ಯಾನ್ನ ವಿಚಾರಣೆಯನ್ನ ಎಸ್ಐಟಿ ತಂಡ ನಡೆಸಿತ್ತು. ಆರಂಭಿಕ ದಿನದಲ್ಲಿ ಈತನ ಈ ಒಂದು ವಿಡಿಯೋ ಬುರುಡೆ ತೆಗೆದು ಗೋಣಿ ಚೀಲಕ್ಕೆ ಹಾಕೋ ಈ ವಿಡಿಯೋ ಇತ್ತಲ್ಲ, ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ವಿದೇಶಗಳಲ್ಲೂ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡಿತ್ತು, ಅಪಖ್ಯಾತಿನೂ ಕೂಡ ತಂದಿತ್ತು. ಎಸ್ಐಟಿ ತಂಡ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಆತ ಹೇಳಿದ ಪಾಯಿಂಟ್ಗಳನ್ನ ಗುರುತಿಸಿದ್ರು. ಆಮಿಷಕ್ಕೆ ಬಲಿಯಾದನ ಈ ಅನಾಮಿಕ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿ ಬೇರೆ. ಎಸ್ಐಟಿ ಮುಂದೆ ಅನಾಮಿಕನ ಸ್ಫೋಟಕ ಮಾಹಿತಿ ಇದು. ನನಗೆ ಈ ರೀತಿ ಹೇಳಿದ್ರು, ಅವರು ಹೇಳು ಅಂತ ಹೇಳಿದ್ರು, ನಾನು ಹೇಳಿದೆ. ಬುರುಡೆ ತೆಗೆದುಕೊಂಡು ಕೋರ್ಟ್ಗೆ ಒಪ್ಪಿಸು ಅಂದ್ರು, ಅವರು ಹೇಳಿದ್ದಕ್ಕೆ ನಾನು ಒಪ್ಪಿಸಿದೆ ಅಂತ ಅನಾಮಿಕ ಹೇಳಿದ್ದಾನೆ. ಬುರುಡೆ ಎಲ್ಲಿಂದ ಬಂತು ಗೊತ್ತಿಲ್ಲ ಅಂತ ಈ ಅನಾಮಿಕ ಹೇಳಿದ್ದಾನೆ. ಬುರುಡೆ ಬಗ್ಗೆ ಎಷ್ಟು ಕೇಳಿದ್ರೂ ಈತ ಬಾಯಿ ಬಿಟ್ಟಿಲ್ಲ. ವಿಚಾರಣೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಈ ದೂರುದಾರ ಈಗಾಗಲೇ ಬಾಯಿ ಬಿಟ್ಟಿದ್ದಾನೆ. ಅಂತ ಗೊತ್ತಿಲ್ಲ ಅಂತ ಅನಾಮಿಕ ಹೇಳಿದ್ದ. ಎಷ್ಟು ಕೇಳಿದ್ರು ಕೂಡ ಆತ ಒಪ್ಪಿಕೊಳ್ಳಿಲ್ಲ. ನಿನ್ನೆ ಬೆಳಗ್ಗೆಯಿಂದಲೂ ಎಸ್ಐಟಿ ವಿಚಾರಣೆ ಮಾಡ್ತಾನೆ ಇತ್ತು. ನೂರಾರು ಶವಗಳನ್ನ ನಾನು ಹೂತಿದ್ದೀನಿ, ಅತ್ಯಾಚಾರ ಮಾಡಿ ಕೊಂದ ರೀತಿಯಲ್ಲಿ ಅವು ಪತ್ತೆಯಾಗಿದ್ದವು. ನಾನು 12ರಿಂದ 15 ವರ್ಷದ ಯೂನಿಫಾರ್ಮ್ ತೊಟ್ಟಿದ್ದ ಹೆಣ್ಣು ಮಗಳ ಶವವನ್ನು ಹೂತಿದ್ದೀನಿ ಅಂತ ಹೇಳಿದ್ದ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಈತ ಹೇಳಿದ ಸ್ಟೋರಿಯನ್ನ ಇಡೀ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಸುದ್ದಿಯಾಗೋಯ್ತಿದು. ಆದ್ರೆ ಈಗ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈತ ಹೇಳ್ತಿದ್ದಾನೆ, ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರರು ಬೇರೆ ಇದ್ದಾರೆ ಅಂತ. ಹಾಗಾದ್ರೆ ಇಷ್ಟು ದಿನಗಳು ಕಟ್ಟಿದ್ದು ಕಟ್ಟುಕಥೆನಾ? ಭಾವನಾ, ಹೌದು. ಆರಂಭದಲ್ಲಿ ನಾವು ಕಳೆದ ಜೂನ್ 22ಕ್ಕೆ ನಾನು ಆ ಪಾಯಿಂಟನ್ನು, ಆ ದಿನಾಂಕವನ್ನು ನಾನು ಮತ್ತೆ ಹೇಳ್ತೇನೆ. ಯಾಕಂದರೆ ಜೂನ್ 22ಕ್ಕೆ ಒಂದು ವಕೀಲರ ಪತ್ರ, ಸಚಿನ್ ದೇಶಪಾಂಡೆ ಮತ್ತು ಓಜಸ್ವಿ ಗೌಡ ಅವರ ಪತ್ರ ಏನು ವೈರಲ್ ಆಗುತ್ತೆ. ವೈರಲ್ ಆದಾಗ ಸಹಜವಾಗಿ ಅದನ್ನು ಯಾರು ಕೂಡ ನಂಬಿರಲಿಲ್ಲ. ಅಂಥದ್ದೊಂದು ಘಟನೆಯಾಗಿದೆಯಾ, ಅದರಲ್ಲಿ ಬರೆದಿದ್ರು, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆ ನಡೆದಿಲ್ಲ. ಬಹುತೇಕರಿಗೆ ಇದರ ಬಗ್ಗೆ ಬಹಳ ಗೊಂದಲಗಳಿತ್ತು. ಇವತ್ತಿಗೂ ಕೂಡ ನಾನು ಹೇಳ್ತೀನಿ, 50% ಜನ ಇವತ್ತಿಗೂ ಕೂಡ ಆ ವಿಚಾರದಲ್ಲಿ ಗೊಂದಲಗಳಲ್ಲಿ ಬದುಕ್ತಾ ಇದ್ರು. ಇದರ ಬಗ್ಗೆ ಯಾರ ವಿರುದ್ಧ ಮಾತನಾಡುವಂಥದ್ದು, ಯಾರ ವಿರುದ್ಧ ಚರ್ಚೆ ಮಾಡುವಂಥದ್ದು, ಯಾರನ್ನ ನಾವು ಗಣನೆಗೆ ತೆಗೆದುಕೊಳ್ಳುವಂಥದ್ದು ಅನ್ನುವಂಥ ಗೊಂದಲಗಳಲ್ಲೇ ಇದ್ರು. ಆದರೆ ಯಾವಾಗ ಆ ಜೂನ್ 22ಕ್ಕೆ ಪತ್ರ ವೈರಲ್ ಆಗುತ್ತೆ, ಯಾರೋ ವಕೀಲರ ಟೀಮ್ ಬರ್ತದೆ, ಅವರು ಧರ್ಮಸ್ಥಳ ಠಾಣೆಗೆ ಬಂದು ದೂರು ಕೊಡ್ತಾರೆ. 39/2025 ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ಇದೆಲ್ಲವೂ ಆದರೂ ಕೂಡ ಈ ಪ್ರಕರಣ ಗಂಭೀರತೆಗಳನ್ನು ಪಡ್ಕೊಂಡಿರಲಿಲ್ಲ. ಆದರೆ ಜುಲೈ 11ಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಅನಾಮಿಕ ದೂರುದಾರ ಇಡೀ ಮುಖಕ್ಕೆ ಕವರ್ ಮಾಡಿಕೊಂಡು ಒಂದು ರೀತಿಯಾದಂತಹ ಮಾಸ್ಕ್ ಮ್ಯಾನ್ ನ ರೀತಿಯಲ್ಲಿ ಆ ಒಂದು ಬುರುಡೆಯನ್ನ ಎತ್ತಿಕೊಂಡು ಬಂದು ನೇರವಾಗಿ ಕೋರ್ಟ್ಗೆ ಹಾಜರಾಗ್ತಾನೆ. ಆಗ ಅನೇಕ ಜನ ಆತನ ಪರವಾಗಿ ನಿಂತಿದ್ರು. ಯಾಕಂದ್ರೆ ಒಬ್ಬ ಧೈರ್ಯವಾಗಿ ಕೋರ್ಟ್ಗೆ ಬಂದಿದ್ದಾನೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ 1 ಗಂಟೆ 20 ನಿಮಿಷಗಳ ಕಾಲ ತನ್ನ 164 ಹೇಳಿಕೆಯನ್ನು ದಾಖಲು ಮಾಡ್ತಾನೆ. ಆ ದಾಖಲಾದ ಹೇಳಿಕೆಗಳಲ್ಲಿ ಅನೇಕ ವಿಚಾರಗಳನ್ನು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಗಳಲ್ಲಿ ಆತ ಹೇಳ್ತಾನೆ. ಇದೆಲ್ಲವನ್ನ
ಕೇಳಿಸಿಕೊಂಡ ಬಳಿಕ ಇಡೀ ಪ್ರಕರಣ ಮತ್ತೊಂದು ತಿರುವನ್ನು ಪಡ್ಕೊಳ್ಳುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾದ ದೂರನ್ನ ಧರ್ಮಸ್ಥಳ ಠಾಣೆಯ ಠಾಣಾಧಿಕಾರಿಯ ನೇತೃತ್ವದಲ್ಲಿ ವಿಚಾರಣೆ ಆಗಬೇಕು, ಉತ್ಖನನವೇ ನಡೆಯಬೇಕು ಅನ್ನುವಂತಹ ಆಗ್ರಹಗಳು ಹೆಚ್ಚಾಯಿತು. ಆಗಲೂ ಕೂಡ ಈ ದಕ್ಷಿಣ ಕನ್ನಡ SP ಅವರ ಮಾಹಿತಿಗಳನ್ನು ನಾವು ಗೌರವಿಸಬೇಕು. ಯಾಕಂದ್ರೆ ಅವರು ಅವತ್ತಿಗೂ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ಈ ಒಂದು ಪ್ರಕರಣದಲ್ಲಿ ಉತ್ಖನನಕ್ಕೂ ಮುನ್ನ ಆತನ ಬ್ರೈನ್ ಮ್ಯಾಪಿಂಗ್ ನಡೆಸಬೇಕು, ಆತನ ಮಂಪರು ಪರೀಕ್ಷೆಗೆ ನಾವು ಅರ್ಜಿಯನ್ನು ಹಾಕ್ತೀವಿ ಅಂತ. ಬಹುತೇಕ ಸೋಮವಾರದ ದಿನ ಅಂದ್ರೆ ಜುಲೈ 20ಕ್ಕೆ ಆ ಸೋಮವಾರದ ದಿನ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಆ ಅರ್ಜಿಯ ವಿಚಾರಣೆ ಕೂಡ ನಡೀಬೇಕಾಗಿತ್ತು. ಆದರೆ ಸರ್ಕಾರ ಭಾನುವಾರ ಒಂದು ಗವರ್ಮೆಂಟ್ ಆರ್ಡರ್ ಅನ್ನ ಮಾಡುತ್ತೆ. ಈ ಒಂದು ಪ್ರಕರಣವನ್ನ ವಿಶೇಷ ತನಿಖಾ ತಂಡಕ್ಕೆ ಪ್ರಣಬ್ ಮೊಹಂತಿ ಅವರ ಅಧ್ಯಕ್ಷತೆಯಲ್ಲಿ ವಹಿಸಿ ಆದೇಶವನ್ನ ಮಾಡಲಾಗಿದೆ ಅನ್ನುವಂತ ಒಂದು ಆರ್ಡರ್ ಅನ್ನ ಮಾಡ್ತಾರೆ. ಆಗ ದಕ್ಷಿಣ ಕನ್ನಡ SP ಅವರ ಸುಪರ್ದಿಯಲ್ಲಿದ್ದಂತಹ ಪ್ರಕರಣ, ಧರ್ಮಸ್ಥಳ ಠಾಣಾಧಿಕಾರಿಯ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದ್ದಂತ ಒಂದು ಪ್ರಕರಣ ನೇರವಾಗಿ SITಯ ಅಂಗಳಕ್ಕೆ ಬೀಳುತ್ತೆ. ಆ ಬಳಿಕ ನಡೆದ ಅಷ್ಟೂ ವಿದ್ಯಮಾನಗಳು ಮಂಗಳೂರು ಕಚೇರಿಯಲ್ಲಿ ಸುದೀರ್ಘ 15 ಗಂಟೆಗಳ ಕಾಲ, ಅಂದ್ರೆ 3 ದಿನಗಳ 15 ಗಂಟೆಗಳ ಕಾಲ ಆತನ ವಿಚಾರಣೆ ನಡೆಯುತ್ತೆ. ಎಲ್ಲ ಸ್ಟೇಟ್ಮೆಂಟ್ಗಳು ಇನ್ ಕ್ಯಾಮರಾ ರೆಕಾರ್ಡ್ ಆಗಿದೆ. ಎಲ್ಲ ಮಾಹಿತಿಗಳನ್ನ ಆತ ಅವತ್ತೇನು ಕೊಟ್ಟಿದ್ದಾನೆ, ಆ ಎಲ್ಲ ಮಾಹಿತಿಗಳನ್ನ SIT ಟೀಮ್ ಅನುಚೇತ್ ಅವರು ಕೂಡ ಇದ್ರು. ದಯಾಮ ಅನ್ನುವಂತ ಒಬ್ಬ IPS ಗ್ರೇಡ್ ನ ಅಧಿಕಾರಿ ಅದರ ತನಿಖಾಧಿಕಾರಿ ಆಗಿದ್ರು. ಅದರ ಜೊತೆಗೆ 3 ಜನ IPS ಅಧಿಕಾರಿಗಳು ಒಂದು ಪ್ರಕರಣದ ಬೆನ್ನು ಬೀಳ್ತಾರೆ. ಆಗಲೂ ಕೂಡ ಅನೇಕರು ಅಂದ್ಕೊಂಡಿದ್ದಂಥದ್ದು SP ಅವರು ಮಾಡಿದ ರೀತಿಯಲ್ಲಿ ಬ್ರೈನ್ ಮ್ಯಾಪಿಂಗ್ ಆಗುತ್ತಾ, ಮಂಪರು ಪರೀಕ್ಷೆ. ಆದ್ರೆ ಆ ಒಂದು ಘಟನೆಯಲ್ಲಿ ಯಾವ ಅನುಮಾನಗಳಿಗೂ ಎಡೆ ಮಾಡಿಕೊಡದಂತೆ, ತನಿಖೆಯ ಯಾವುದೇ ಪ್ರೊಸೀಜರ್ ಲ್ಯಾಬ್ಸ್ ಗಳಿಗೆ ಒಳಗಾಗದಂತೆ ಆವತ್ತು ಆ ಒಂದು ಮುಖ್ಯಸ್ಥರಾಗಿರುವಂತಹ ಮೊಹಂತಿ ಅವರು ಉತ್ಖನನಕ್ಕೆ ಒಂದು ಸೂಚನೆಯನ್ನ ಕೊಡ್ತಾರೆ. ಬರೋಬ್ಬರಿ 17 ಜಾಗಗಳು, ಪಾಯಿಂಟ್ ಅನ್ನ ನಾವು ಗುರುತಿಸಿದರೆ 17 ಜಾಗಗಳು, ಗುರುತಿಸದೇ ಇದ್ದ ಅಕ್ಕಪಕ್ಕದ ಜಾಗಗಳನ್ನ ಸೇರಿದ್ರೆ ಸುಮಾರು 20ಕ್ಕೂ ಅಧಿಕ ಜಾಗಗಳು. ಆತ ಕೊಟ್ಟಿರುವಂತದ್ದು 30 ಜಾಗಗಳ ಹೆಸರು, ಆದ್ರೆ 20ನ್ನ ಈಗಾಗಲೇ ಅಗೆಯಲಾಗಿದೆ. ಒಂದು 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವ 24 ಮೂಳೆಗಳ ತುಂಡುಗಳನ್ನ ಬಿಟ್ರೆ ಇಡೀ ಪ್ರಕರಣವನ್ನ ದಿಕ್ಕು ಬದಲಿಸುವಂತ ಯಾವುದೇ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಅದರ ನಂತರ ಸದನದಲ್ಲಿ ನಡೆದಂತ ಚರ್ಚೆ, ಸದನದಲ್ಲಿ ನಡೆದಂತ ಗದ್ದಲ, ಗೃಹ ಸಚಿವರ ಉತ್ತರ, ಮುಖ್ಯಮಂತ್ರಿ DK ಶಿವಕುಮಾರ್ ಹಾದಿಯಾಗಿ ಇಡೀ ಪ್ರಕರಣದ ಬಗ್ಗೆ ಅವರು ತೆಗೆದುಕೊಂಡ ನಿಲುವುಗಳೇನಿದೆ ಅದು ಕೂಡ, ಯಾಕಂದ್ರೆ ವಿರೋಧ ಪಕ್ಷ ಎಷ್ಟೇ ಚರ್ಚೆಗಳನ್ನ ಮಾಡಲಿ ಅವತ್ತು ಕೂಡ ಅನಾಮಿಕ ದೂರುದಾರನ ಹೆಸರನ್ನ ಏನಾದ್ರೂ SIT ರಿವೀಲ್ ಮಾಡಿದ್ಯಾ? ಭಾವನ ಹೌದು. ಹಾಗಂದ್ರೆ ಈಗ ಸದ್ಯಕ್ಕೆ ಆತನ ಹೆಸರನ್ನ ಕೂಡ, ಯಾಕಂದ್ರೆ ಈಗ ಆತ ಸಾಕ್ಷಿ ದೂರುದಾರ ಅಲ್ಲ, ಇದು ಗಮನಿಸಬೇಕು. ಆತ ಸಾಕ್ಷಿ ದೂರುದಾರ ಆಗಿದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ 2018 ಅಂಡರ್ ನಲ್ಲಿ ಆತನನ್ನ ಗೌಪ್ಯತೆಯನ್ನ ಕಾಯ್ದುಕೊಳ್ಬೇಕು. ಆದ್ರೆ ಈಗ ಆತ ಆರೋಪಿ, ಆತನ ಹೆಸರು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.